ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ. 2025 ಜೂನ್ ತಿಂಗಳಲ್ಲಿ ಮಕರ ರಾಶಿಯವರ ಗ್ರಹಗತಿಗಳನ್ನು ಆಧರಿಸಿ ಅವರ ಒಂದು ಶಾರ್ಟ್ ಟರ್ಮ್ನ ಒಂದು ಭವಿಷ್ಯವನ್ನು ಇಂದಿನ ಈ ಸಂಚಿಕೆಯಲ್ಲಿ ನೋಡೋಣ. ಮಕರ ರಾಶಿಯವರಿಗೆ ಈ ಜೂನ್ ತಿಂಗಳು ಪ್ರತ್ಯೇಕವಾಗಿ ಹೆಚ್ಚಿನ ಗ್ರಹಗಳು ನಿಮಗೆ ಅನುಕೂಲಕರವಾಗಿದೆ. ನಿಮಗೆ ಶನಿ ಬಲ ಹಾಗೂ ಚಂದ್ರನು ಸಹ ನಿಮಗೆ ಈ ಸಮಯ ಬಲವಾಗಿದ್ದಾನೆ. 2ನೇ ಸ್ಥಾನದಲ್ಲಿ ರಾಹು ಒಳ್ಳೆಯ ಹೊಂದಾಣಿಕೆ ಅಂತ ಹೇಳಬಹುದು. ಆದರೆ ಕುಜ ಕೇತುಗಳಿಂದ ಸ್ವಲ್ಪ ಮಟ್ಟಿನ ಸಮಸ್ಯೆಗಳಾಗಬಹುದು. ಈ ಎರಡೂ ಗ್ರಹಗಳು ನೀಡತಕ್ಕಂತಹ ಅಸಂತೃಪ್ತಿಯಿಂದ ಉಳಿದ ಗ್ರಹಗಳು ನಿಮ್ಮನ್ನು ಹೊರಗೆ ತೆಗೆದುಕೊಂಡು ಬರ್ತದೆ. ಆದರೆ ವಿಷಯ ಏನಂದರೆ, ಕೆಡು ಫಲಿತಾಂಶದ ನಂತರವೇ ಒಳ್ಳೆಯ ಫಲಿತಾಂಶ ಬರಲು ಸಾಧ್ಯವಿರುತ್ತದೆ. ಬಂದಿರುವಂತಹ ಸಂಪಾದನೆಯಿಂದ ಸ್ವಲ್ಪ ಮಟ್ಟಿಗೆ ಋಣಬಾಧೆಗಳು ಅಂದರೆ ಸಾಲಗಳು ತೀರಿಸಲು ಖರ್ಚಾಗುತ್ತವೆ. ಇನ್ನುಳಿದದ್ದರಿಂದ ನಿಮ್ಮ ನಿತ್ಯಾವಸಾರಗಳು ಮತ್ತು ನಿಮ್ಮ ಜೀವನಕ್ಕೆ ಸರಿ ಹೋಗಬಹುದು. ಇನ್ನು ಇಷ್ಟವಾದಂತಹ ಜೀವನ ನಡೆಸಲು ಸಾಧ್ಯವಾಗಬಹುದು. ಇದರಿಂದ ಕೆಲವೊಮ್ಮೆ ಅಸಂತೃಪ್ತಿ ಆಗಬಹುದು. ಜೂನ್ 15ರ ನಂತರ ಸ್ವಲ್ಪ ಮಟ್ಟಿನ ಆರ್ಥಿಕತೆ ಏಳಿಗೆಯಾಗುವಂತಹ ಅವಕಾಶಗಳು ಕೂಡಿ ಬರ್ತದೆ. ಅಸಂತೃಪ್ತಿ ಜೀವನದಿಂದ ಹೊರಬರುವಂತಹ ಹೆಚ್ಚಿನ ಸಾಧ್ಯತೆಗಳಿವೆ. ಜೂನ್ 15ರ ನಂತರ ಸ್ಥಳ ಬದಲಾವಣೆ ಮಾಡುವಂತಹ ಅವಕಾಶಗಳು ಹೆಚ್ಚಾಗಿವೆ. ಅಂದರೆ ಮನೆ, ಮಳಿಗೆ, ಊರು ಈ ರೀತಿ ಸ್ಥಾನ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳಿವೆ. ಅಂದರೆ ಸ್ಥಾನ ಬದಲಾವಣೆ ಮಾಡಿದರೂ ಸಹ ಅಲ್ಲಿಯೂ ನೀವು ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತೀರಿ. ಕೆಲವೊಮ್ಮೆ ನೆಗೆಟಿವ್ ನಂತರವೇ ಪಾಸಿಟಿವ್ ಫಲಿತಾಂಶ ಪಡೆಯಲು ಸಾಧ್ಯವಿರುತ್ತದೆ. ಅಂದರೆ ಕೆಟ್ಟ ಮೇಲೆ ತಾನೇ ಬುದ್ಧಿ ಬರುವಂಥದ್ದು. ಹಾಗೆ ಈ ಜೂನ್ ತಿಂಗಳ ಮಧ್ಯಕಾಲದಿಂದ ನಿಮ್ಮ ಸಮಯ ಬಹಳ ಅದ್ಭುತವಾಗಿದೆ. ಈ ತಿಂಗಳ ಪ್ರಾರಂಭದಿಂದ ಕಾಣದೇ ಇರತಕ್ಕಂತಹ ವಿಸ್ಮಯವನ್ನು ಈ 15ರ ನಂತರ ಕಾಣಲಿದ್ದೀರಿ. ಈ ಜೂನ್ ತಿಂಗಳ ಪ್ರಾರಂಭದಿಂದಲೇ ಕೆಲವೊಂದು ಕೆಡು ಸಮಯವನ್ನು ಕಂಡಿದ್ದೀರಿ. ಆದರೆ ಆಗಿದ್ದೆಲ್ಲವೂ ಒಳ್ಳೆಯದಕ್ಕೆ ಎಂದು ತಿಳಿದು ಮುನ್ನಡೆ ಹೋಗಿರಿ. ಈ ಸಮಯ ನಿಮಗೆ ಅದ್ಭುತವಾದಂತಹ ಸಮಯ. 15ರಿಂದ ನಿಮ್ಮ ಅದೃಷ್ಟದ ಬಾಗಿಲುಗಳು ತೆರೆಯಲಿವೆ. ವ್ಯಾಪಾರ, ಉದ್ಯೋಗ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭ ಪಡೆಯುವುದು. ಉದ್ಯೋಗದಲ್ಲಿರ್ತಕ್ಕಂತಹವರು ಅನೇಕ ರೀತಿಯ ಶುಭ ವಿಚಾರಗಳನ್ನು ಕೇಳ್ತೀರಿ. ಮಕರ ರಾಶಿಯವರು ಜೂನ್ 15ರಿಂದ 25 ಈ ಶಾರ್ಟ್ ಟರ್ಮ್ನಲ್ಲೇ ನೀವು ಅನೇಕ ರೀತಿಯಲ್ಲಿ ಲಾಭ ಪಡಿತೀರಿ. ಮಕರ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು, ವಿದ್ಯಾರ್ಥಿಗಳಿಗೆ ಶುಭ ಸಮಯ ಎಂದೇ ಹೇಳಬಹುದು. ಉದ್ಯೋಗಾವಕಾಶಕ್ಕಾಗಿ ಆಂಜನೇಯನ ಆರಾಧನೆ ಅಥವಾ ಶನೇಶ್ವರನ ಸರಳ ಮಂತ್ರಗಳನ್ನು ಪಠಿಸೋದ್ರಿಂದ ಶೀಘ್ರ ಉದ್ಯೋಗ ಅವಕಾಶಗಳು ಕಾಣಬಹುದು. ಇನ್ನುಳಿದಂತೆ ರಿಯಲ್ ಎಸ್ಟೇಟು, ಚಿತ್ರರಂಗ, ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಈ ಜೂನ್ 15ರಿಂದ 25 ಈ ಶಾರ್ಟ್ ಟೈಮ್ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ತಂದುಕೊಡುವಂತಹ ಸಾಧ್ಯತೆಗಳಿವೆ. ತಾವು ಮಾಡುವಂತಹ ಕಾರ್ಯಗಳಲ್ಲಿ ಆಸಕ್ತಿಯನ್ನಿರಿಸಿ ಸ್ವಲ್ಪ ಶ್ರಮ ಪಡೋದ್ರಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಹಾಗೆ ಮಕರ ರಾಶಿಯವರು ಈ ಸಮಯದಲ್ಲಿ ಯಾವುದೇ ದೂರ ಪ್ರಯಾಣ ಬೆಳೆಸುವುದು ಅಷ್ಟೇನು ಸೂಕ್ತ ಅಲ್ಲ. ಮಕರ ರಾಶಿಯವರು, ನಾನು ಈ ಹಿಂದೆಯೂ ಹೇಳಿದ್ದೇನೆ, ಈ ಸಮಯದಲ್ಲಿ ಹೊಸದಾಗಿ ಪರಿಚಯವಾದ ವ್ಯಕ್ತಿಗಳಿಂದ ಎಚ್ಚರ ವಹಿಸುವುದು ಒಳ್ಳೆಯದು. ಯಾವುದೇ ವ್ಯಕ್ತಿಯನ್ನು ಕುರುಡಾಗಿ ನಂಬಬೇಡಿ. ಒಟ್ಟಿನಲ್ಲಿ ಈ ಜೂನ್ ತಿಂಗಳು ಮಕರ ರಾಶಿಯವರಿಗೆ ಅದ್ಭುತವಾದ ಕಾಲವಾಗಿರ್ತದೆ. ನೀವು ಈ ಸಮಯ ಒಳ್ಳೆಯ ರೀತಿ ಬಳಸಿಕೊಳ್ಳತಕ್ಕಂಥದ್ದು, ಈ ಸಮಯವನ್ನು ನೀವು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳತಕ್ಕಂತಹ ವಿಚಾರಗಳೆಲ್ಲವೂ ಸ್ವತಃ ನಿಮ್ಮ ಕೈಯಲ್ಲೇ ಇರ್ತದೆ. ಆಲೋಚನೆ ಮಾಡಿ ಯಾವುದೇ ಕಾರ್ಯಗಳನ್ನು ಮಾಡುವಾಗ ಒಂದಕ್ಕೆರಡು ಆಲೋಚನೆ ಮಾಡಿ ಮುಂದುವರಿಯಿರಿ. ಶುಭವಾಗಲಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ. ಈ ವಿಡಿಯೋವನ್ನು ನಿಮಗೆ ತಿಳಿದಿರುವವರೊಂದಿಗೆ ಶೇರ್ ಮಾಡಿಕೊಳ್ಳಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.